ಮೆಂಟಲ್ ಹಾಸ್ಪಿಟಲ್ದಾಗ ದೆವ್ವ ಇದ್ದಿದ್ದ ಸ್ಟೋರಿ ನಿಮ್ಗೆ ಗೊತ್ತಾ? 1878ದಾಗ ಒಂದು ಹಾಸ್ಪಿಟಲ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಆ ಹೆಲ್ತ್ ಕೇರ್ ಫೆಸಿಲಿಟಿ ಮೆಂಟಲಿ ಇಲ್ಲಿರೋ ಪೇಷಂಟಿಗೆ ಸಂಬಂಧಪಟ್ಟಿದ್ದಿತ್ತು. ಬಟ್ ಅಲ್ಲಿ ಸ್ಟಾಫ್ ಮತ್ತು ಡಾಕ್ಟರ್ಸ್ ಶೇತಾನ್ಕಿಂತ ಕಮ್ಮಿ ಇರಲಿಲ್ಲ. ಹೇಳ್ತಾರ ಅಲ್ಲಿ ಪೇಷಂಟಿಗೆ ಭಾಳ ಕ್ರೂವರ್ ರೀತಿಲಿಂತ್ರ ಟ್ರೀಟ್ ಮಾಡ್ತಿದ್ರಂತ. ಅವಾಗಿನ ಟೈಮ್ದಾಗ ವಿಲಿಯಂ ಲಾರ್ಡ್ ಅನ್ನೋ ಪೇಷಂಟ್ ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದ. ಡಿಪ್ರೆಷನ್ ಫೇಸ್ ಮಾಡ್ತಿದ್ದ ಅವನಿಗೆ ಹಿಸ್ಟಾರಿಕ್ ರೆಕಾರ್ಡ್ಸ್ ಪ್ರಕಾರ ಮಲ್ಟಿಪಲ್ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಮತ್ತು ಲೋಬೋಟೋಮಿ ಮಾಡಿದ್ರಂತ. ಅವ ಎಸ್ಕೇಪ್ ಆದಾಗ ಹೋದಾಗ ಅಲ್ಲಿ ಸ್ಟಾಫ್ ಎಲ್ಲರೂ ಸೇರಿ ಅವ್ನು ಭಾಳ ಹೊಡೆದು ಬಿಟ್ಟಿದ್ರಂತ. ಕೊನೆಗೆ 1928ದಾಗ ಅವ ತನ್ನ ಸೆಲ್ ಒಳಗೆ ತೀರ್ ಹೋಗ್ಬಿಟ್ಟ. ಹೇಳ್ತಾರ ಅವಾಗ್ಲಿಂತ್ರ ಅಲ್ಲಿ ಸ್ಟಾಫಿಗೆ ಒಂದು ವಿಚಿತ್ರ ಧ್ವನಿ ಕೇಳ್ಸಾತಿತ್ತಂತ. ಮೆಂಟಲ್ ಪೇಷಂಟ್ಸ್ ಎಲ್ಲರೂ ಅವನ ಹೆಸರು ಹೇಳಿ ನಗ್ತಿದ್ರಂತ. ಸ್ಟಾಫ್ ಅವನ ಛಾಯಾ ನೋಡಿ ಹೆದರಾತಿದ್ರಂತ. ವಿಲಿಯಂ ಸೆಲ್ದಾಗ ಯಾರ್ಯಾರು ಇರ್ತಿದ್ರಲ್ಲ ಅವರು ಅವನ ಥರನ ಬಿಹೇವ್ ಮಾಡತ್ತಿದ್ರಂತ. ಸ್ವಲ್ಪ ದಿನದ ಒಳಗೆ ಅವರು ತೀರ್ ಹೋಗ್ಬಿಡ್ತಿದ್ರಂತ. ಇವೆಲ್ಲ ಕೇಸಸ್ ಕಂಡು ಕೊನೆಗೆ 1992ದಾಗ ಆ ಹಾಸ್ಪಿಟಲ್ ಶಟ್ ಡೌನ್ ಮಾಡಿಬಿಟ್ರೆ. ಮುಂದೆ 2007ದಾಗ ಇದ್ರ ಡೆಮಾಲಿಷನು ಆತ. ಹೇಳ್ತಾರ ಆ ಟೈಮ್ದಾಗ ವಿಲಿಯಂ ಸೆಲ್ ಯಾರ್ಯಾರು ಹೋಗ್ತಿದ್ರಲ್ಲ ಒಂದು ಕೂಗು ಕೇಳಿಸ್ತಿತ್ತಂತ. Let me out, let me out, let me out. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.